ರಷ್ಯಾ ಹಾಗೆ ಉಕ್ರೇನ್ ಯುದ್ಧ ಬರೋಬ್ಬರಿ 1,000 ದಿನ ಪೂರೈಸಿದೆ. ಇನ್ನೂ ಕೂಡ ಇದು ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಆದರೆ ಇಡೀ ವಿಶ್ವವೇ ಇನ್ನು ಕೆಲವೇ ದಿನದಲ್ಲಿ ಬೂದಿಯಾಗೋ ಲಕ್ಷಣ ಮಾತ್ರ ಕಾಣಿಸ್ತಿದೆ. ಯಾಕಂದ್ರೆ ಉಕ್ರೇನ್ ಅಮೆರಿಕ ಕೊಟ್ಟಿದ್ದ ಕ್ಷಿಪಣಿಗಳನ್ನು ಬಳಸಿ ರಷ್ಯಾ ಮೇಲೆ ದಾಳಿ ಮಾಡಿಬಿಡ್ತು. ಈಗ ಇದಕ್ಕೆ ರಷ್ಯಾ ರಿವೆಂಜ್ ತೀರಿಸಿಕೊಂಡಿದೆ. ಈ ಸೇಡಿಗೆ ಸೇಡು ಅನ್ನೋದು ಹೀಗೆ ಮುಂದುವರಿದ್ರೆ ಕೋಟ್ಯಾಂತರ ಜೀವ ಬಲಿಯಾಗೋ ದಿನ ದೂರ ಇಲ್ಲ. ಈಗ ರಷ್ಯಾ ಭಯಾನಕ ಅಸ್ತ್ರವೊಂದನ್ನು ಉಕ್ರೇನ್ ಮೇಲೆ ಪ್ರಯೋಗಿಸಿದೆ. ಜಗತ್ತಿನಲ್ಲಿ ಮೊದಲ ಬಾರಿ ರಷ್ಯಾ ಈ ಅಸ್ತ್ರವನ್ನು ಬಳಸಿದೆ. ಇದರಿಂದ ಮುಂದಿನ ದಿನದಲ್ಲಿ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಉಕ್ರೇನ್ ಜೊತೆ ರಷ್ಯಾ ಸಂಧಾನ ಮಾತುಕತೆಗೆ ಸಿದ್ಧ ಅನ್ನೋದನ್ನ ಈ ಮೊದಲಿನಿಂದಲೂ ಹೇಳಿಕೊಂಡು ಬರ್ತಾಲೇ ಇದೆ. ಆದರೆ ಉಕ್ರೇನ್ ಸೂಕ್ತವಾಗಿ ಸ್ಪಂದಿಸಿದ ಕಾರಣಕ್ಕೆ ಇದೀಗ ಪರಿಸ್ಥಿತಿ ಕೈಮೀರಿ ಹೋಗಿದೆ ಎಂಬ ಆರೋಪ ಕೇಳಿಬಂದಿದೆ. ಒಂದು ಕಡೆ ರಷ್ಯಾ ಆಕ್ರೋಶ ಹೊರಹಾಕ್ತಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಭೀಕರ ದಾಳಿ ನಡೆಸಿ ಉಕ್ರೇನ್ ದೇಶದ ರಾಜಧಾನಿ ಕೀವ್ನ ಕ್ಷಿಪಣಿಗಳ ಮೂಲಕ ಛಿದ್ರ ಮಾಡಲು ಸ್ಕೆಚ್ ಹಾಕಿದೆ. ಅಮೆರಿಕ ಕೂಡ ರಷ್ಯಾ ಕೋಪಕ್ಕೆ ಬೆಚ್ಚಿಬಿದ್ದಿದೆ. ಇಂತಹ ಸಮಯದಲ್ಲೇ ರಷ್ಯಾ ಭಯಾನಕ ಕ್ಷಿಪಣಿಯನ್ನ ಬಳಕೆ ಮಾಡಿದೆ. ಇತ್ತೀಚೆಗಷ್ಟೇ 1000 ದಿನ ಪೂರೈಸಿರುವ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಮೊದಲ ಬಾರಿಗೆ ICBM ಕ್ಷಿಪಣಿಯನ್ನ ಬಳಸಿದೆ. ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಬಳಕೆ ಮಾಡಿದೆ. ವಿಶ್ವದ ಇತಿಹಾಸದಲ್ಲಿ ಯುದ್ಧವೊಂದರ ವೇಳೆ ಇಂತಹ ಕ್ಷಿಪಣಿ ಬಳಕೆ ಇದೇ ಮೊದಲು. 60 ವರ್ಷಗಳಲ್ಲೇ ಯುದ್ಧದಲ್ಲಿ ಈ ಕ್ಷಿಪಣಿಯನ್ನ ಮೊದಲ ಬಾರಿಗೆ ಬಳಕೆ ಮಾಡಲಾಗಿದೆ. ಈ ICBMನಲ್ಲಿ ಒಂದೇ ಕಾಲಕ್ಕೆ ಹಲವು ಸಿಡಿತಲೆಗಳನ್ನು ಹೊತ್ತೊಯ್ದು ದಾಳಿ ನಡೆಸಬಲ್ಲ MIRV ತಂತ್ರಜ್ಞಾನವು ಇದರಲ್ಲಿದೆ. ಇದರ ಬಳಕೆಯು ಇದೇ ಮೊದಲು ಎನ್ನಲಾಗಿದೆ. ಹೀಗಾಗಿ ರಷ್ಯಾದ ಈ ಅತ್ಯಾಧುನಿಕ ಕ್ಷಿಪಣಿ ಬಳಕೆ ಜಾಗತಿಕ ಮಟ್ಟದಲ್ಲಿ ಭಾರೀ ತಲ್ಲಣ ಸೃಷ್ಟಿಸಿದೆ. 2 ದಿನಗಳ ಹಿಂದಷ್ಟೇ ಅಮೆರಿಕ ನೀಡಿದ್ದ ಕ್ಷಿಪಣಿ ಬಳಸಿ ರಷ್ಯಾ ಮೇಲೆ ಉಕ್ರೇನ್ ದಾಳಿಯನ್ನ ನಡೆಸಿತ್ತು. ಅದರ ಬೆನ್ನಲ್ಲೇ ತನ್ನ ಪರಮಾಣು ದಾಳಿ ನೀತಿಯಲ್ಲಿ ಬದಲಾವಣೆ ಘೋಷಿಸಿದ್ದ ರಷ್ಯಾ ಅಗತ್ಯ ಬಿದ್ದರೆ ಪರಮಾಣು ಅಸ್ತ್ರ ರಹಿತ ದೇಶಗಳ ಮೂಲಕ ಪರಮಾಣು ದಾಳಿಗೆ ಅವಕಾಶ ಕಲ್ಪಿಸಿತ್ತು. ಅದರ ಬೆನ್ನಲ್ಲೇ ಉಕ್ರೇನ್ ನಿಪ್ರೋ ನಗರ ಸೇರಿದಂತೆ ಉಕ್ರೇನ್ನ ಹಲವು ನಗರಗಳ ಮೇಲೆ ರಷ್ಯಾ ತನ್ನ RS-26 ರುಬೆಸ್ ICBM ಕ್ಷಿಪಣಿ ಮತ್ತು MIRV ತಂತ್ರಜ್ಞಾನದ ಕ್ಷಿಪಣಿಯನ್ನು ಬಳಸಿ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಏನೂ ಹಾನಿಯಾಗದೆ ಎಂಬುದನ್ನು ಉಕ್ರೇನ್ ಬಹಿರಂಗಪಡಿಸಿಲ್ಲ. ಆದರೆ ಕೆಲವು ವಿಡಿಯೋಗಳು ವೈರಲ್ ಆಗಿದ್ದು ಹತ್ತಾರು ಕಟ್ಟಡಗಳು ಹಾನಿಯಾಗಿದೆ ಅನ್ನುವುದು ಮಾತ್ರ ಸಾಬೀತಾಗಿದೆ. ಈ ದಾಳಿಯ ಉದ್ದೇಶ ತಕ್ಷಣಕ್ಕೆ ಉಕ್ರೇನ್ನಲ್ಲಿ ಯಾವುದೇ ಹಾನಿ ಮಾಡೋದಕ್ಕಿಂತ ಉಕ್ರೇನ್ಗೆ ನೆರವು ನೀಡ್ತಿರೋ ಅಮೆರಿಕ, ಬ್ರಿಟನ್, ಉತ್ತರ ಕೊರಿಯಾ ಮತ್ತು ನ್ಯಾಟೋ ದೇಶಗಳಿಗೆ ಎಚ್ಚರಿಕೆಯ ಸಂದೇಶ ರವಾನಿಸುವ ಪ್ರಯತ್ನವಾಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಪುಟಿನ್, ರಷ್ಯಾವು ಹೊಸ ರಷ್ಯಾದ ಮಧ್ಯ ಶ್ರೇಣಿಯ ಕ್ಷಿಪಣಿ ವ್ಯವಸ್ಥೆಗಳ ಯುದ್ಧ ಪರಿಸ್ಥಿತಿಗಳಲ್ಲಿ ಪರೀಕ್ಷೆಯನ್ನ ನಡೆಸಿದೆ ಅಂತ ಅಂದಿದ್ದಾರೆ. ನಮ್ಮ ಇಂಜಿನಿಯರ್ಗಳು ಅದಕ್ಕೆ ಒರೆಶ್ನಿಕ್ ಅಂತ ಹೆಸರಿಟ್ಟಿದ್ದಾರೆ ಅಂದಿದ್ದಾರೆ. ಒರೆಶ್ನಿಕ್ ಅಂದ್ರೆ ರಷ್ಯನ್ ಭಾಷೆಯಲ್ಲಿ ಹ್ಯಾಸಲ್ ಟ್ರೀ ಎಂದರ್ಥ. ಅವರು ಒರೆಶ್ನಿಕ್ ಅನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ವಿವರಿಸಿದ್ರು. ಈ ಸಂದರ್ಭದಲ್ಲಿ ಪರಮಾಣು ಇಲ್ಲದ ಹೈಪರ್ಸಾನಿಕ್ ಕಾನ್ಫಿಗರೇಷನ್ನಲ್ಲಿ ಇದನ್ನ ಹಾರಿಸಿದ್ದೇವೆ. ಅದು ಸರಿಯಾಗಿ ಗುರಿ ಮುಟ್ಟಿದೆ ಅಂದಿದ್ದಾರೆ. ಉಕ್ರೇನ್ ಹೀಗೆ ಮಾಡಿದ್ರೆ ಈ ಕ್ಷಿಪಣಿಗಳಲ್ಲಿ ಇನ್ಮುಂದೆ ಪರಮಾಣು ಬಾಂಬ್ ಇರುತ್ತೆ ಅಂತಲೂ ಎಚ್ಚರಿಸಿದ್ದಾರೆ. RS-26 ರುಬೆಸ್ ಹೆಸರಿನ ಈ ಕ್ಷಿಪಣಿ ಸಂಪೂರ್ಣ ರಷ್ಯಾ ನಿರ್ಮಿತ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು ಒಟ್ಟು 36,000 kg ತೂಕವಿದೆ. ಇದು 800 kgಯಷ್ಟು ಅಣ್ವಸ್ತ್ರ ಸಿಡಿತಲೆ ಸೇರಿದಂತೆ ಯಾವುದೇ ಸಿಡಿತಲೆ ಹೊತ್ತೊಯ್ದು ದಾಳಿ ನಡೆಸಬಲ್ಲದು. ಇದು ಗರಿಷ್ಠ 5,500 ಕಿಲೋಮೀಟರ್ವರೆಗೆ ದಾಳಿ ನಡೆಸಬಲ್ಲದು. ಗಂಟೆಗೆ 24,000 ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲದಾಗಿದೆ. ಮ್ಯಾಕ್ 10 ಅಥವಾ ಸೆಕೆಂಡಿಗೆ 3 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡೋ ಒರೆಶ್ನಿಕ್ ಅನ್ನ ವಾಯು ರಕ್ಷಣೆ ಕೂಡ ತಡೆಯೋಕ್ಕೆ ಸಾಧ್ಯವಿಲ್ಲ. ಅಂದರೆ ಈಗ ಇಸ್ರೇಲ್ನಲ್ಲಿ ಐರನ್ ಡೋಮ್ ವ್ಯವಸ್ಥೆ ಇದೆ. ಕ್ಷಿಪಣಿಗಳನ್ನು ಮಾರ್ಗ ಮಧ್ಯದಲ್ಲೇ ತಡೆಯುತ್ತೆ. ಆದರೆ ಈ ಮ್ಯಾಕ್ 10ಗಿಂತಲೂ ವೇಗದ ಕ್ಷಿಪಣಿಯನ್ನ ಇಂತಹ ಐರನ್ ಡೋಮ್ ಕೂಡ ತಡೆಯೋಕ್ಕೆ ಸಾಧ್ಯವಿಲ್ಲ.
ಆಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳು ಅಂತಹ ಕ್ಷಿಪಣಿಗಳನ್ನು ಪ್ರತಿಬಂಧಿಸಲು ಸಾಧ್ಯವಿಲ್ಲ. ಅದು ಅಸಾಧ್ಯ ಅಂತ ಪುಟಿನ್ ಈಗಾಗಲೇ ಹೇಳಿದ್ದಾರೆ. ಇಂದಿನಿಂದ ನಮ್ಮ ಅಸ್ತ್ರವನ್ನು ಎದುರಿಸೋಕೆ ಯಾವುದೇ ವಿಧಾನಗಳಿಲ್ಲ ಅಂತ ಪುಟಿನ್ ಹೆಮ್ಮೆ ಪಟ್ಟಿದ್ದಾರೆ. ರಷ್ಯಾ ಖಂಡಾಂತರ ಕ್ಷಿಪಣಿಯನ್ನ ಬಳಸ್ತಿರೋದಕ್ಕೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಕಿಡಿಕಾರಿದ್ದಾರೆ. ರಷ್ಯಾ ಇಲ್ಲಿ ಉಕ್ರೇನ್ ದೇಶವನ್ನ ಪ್ರಯೋಗಕ್ಕೆ ಮೈದಾನ ಮಾಡಿಕೊಂಡಿದೆ ಅಂತ ಆರೋಪಿಸುತ್ತಿದ್ದಾರೆ. ರಷ್ಯಾದ ಕ್ಷಿಪಣಿಯ ವೇಗ ಮತ್ತು ಎತ್ತರವು ಖಂಡಾಂತರ ಬ್ಯಾಲಿಸ್ಟಿಕ್ ಸಾಮರ್ಥ್ಯಗಳನ್ನು ಸೂಚಿಸುತ್ತೆ. ಪುಟಿನ್ ಉಕ್ರೇನನ್ನ ಪರೀಕ್ಷಾ ಮೈದಾನವಾಗಿ ಬಳಸ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಅವರು ಪಕ್ಕದವರ ಸಾಮಾನ್ಯರ ಜೀವನಕ್ಕೆ ತೊಂದರೆ ಕೊಡ್ತಿರೋದು ಸ್ಪಷ್ಟವಾಗಿದೆ. ಜನರು ಗೌರವದಿಂದ ಸ್ವತಂತ್ರವಾಗಿರಲು ಬಯಸುವ ಹಕ್ಕನ್ನ ದಮನ ಮಾಡ್ತಿದ್ದಾರೆ ಅಂತಲೂ ಇಲ್ಲಿ ಝೆಲೆನ್ಸ್ಕಿ ಕಿಡಿಕಾರಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಇದೀಗ ಉಕ್ರೇನ್ ವಿರುದ್ಧದ ಯುದ್ಧದ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದೆ. ಉಕ್ರೇನ್ ಜೊತೆಗೆ ಸಂಧಾನಕ್ಕೆ ಸಿದ್ಧ ಎಂದಿದ್ದ ರಷ್ಯಾ ಈಗ ತನ್ನ ಮಾತನ್ನ ಬದಲಿಸಿದೆ. ಈಗಿನ ಪರಿಸ್ಥಿತಿಯಲ್ಲಿ ಸಂಧಾನ ಸಾಧ್ಯವೇ ಇಲ್ಲ ಎಂಬ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟಿದೆ. ಇದು ಭಾರಿ ದೊಡ್ಡ ಸಂಚಲನಕ್ಕೆ ಕೂಡ ಕಾರಣವಾಗಿದೆ. ಯಾಕಂದ್ರೆ ಈಗಿರುವ ವಾತಾವರಣ ಭಯವನ್ನ ಹುಟ್ಟಿಸ್ತಿದ್ದು, ರಷ್ಯಾ ಯಾವ ಕ್ಷಣದಲ್ಲಿ ಬೇಕಾದರೂ ಉಕ್ರೇನ್ ನೆಲದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಬಳಕೆ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ಎಲ್ಲ ಯುರೋಪ್ ದೇಶಗಳು ಚಿಂತೆ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಅಮೆರಿಕ ಸದಾ ಉಕ್ರೇನ್ ಬೆನ್ನಿಗೆ ನಿಂತು ಪರೋಕ್ಷವಾಗಿ ರಷ್ಯಾ ವಿರುದ್ಧ ದಾಳಿಗೆ ಪ್ರೋತ್ಸಾಹ ನೀಡ್ತಿದೆ ಅನ್ನೋ ಆರೋಪ ರಷ್ಯಾ ಸೇನೆಯದು. ಇದೇ ಕಾರಣಕ್ಕೆ ಎರಡೂ ದೇಶಗಳ ಮಧ್ಯೆ ಸಂಬಂಧ ಹಳಸಿ ಹೋಗಿದೆ. ಹೀಗಿದ್ದಾಗ ಮತ್ತೊಂದು ಸ್ಫೋಟಕ ವಿಚಾರ ಕೂಡ ಬಯಲಾಗಿದೆ. ಅಮೆರಿಕ ನಲುಗಿ ಹೋಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ರಷ್ಯಾದ ಸೇನೆ ನೇರ ಉಕ್ರೇನ್ ರಾಜಧಾನಿ ಕೀವನ್ನ ಪೀಸ್ ಮಾಡುವ ಭಯ ಈಗ ಕಾಡ್ತಿರೋ ಕಾರಣ ಕೀವ್ ರಾಜಧಾನಿಯಿಂದ ಅಮೆರಿಕ ಹೊರಬಂದಿದೆ. ಕೀವ್ ಭಾಗದಲ್ಲಿ ಇರೋ ತನ್ನ ರಾಯಭಾರ ಕಚೇರಿಗೆ ದಿಢೀರ್ ಬೀಗ ಹಾಕಿದೆ ಅಮೆರಿಕ.